ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಪ್ರತಿ ವರ್ಷ ತುಳಸಿ ಹಬ್ಬದ ದಿನ ನಾನೇ ರಂಗೋಲಿಯನ್ನು ಹಾಕಿ ತುಳಸಿ ಪಾಟಿಗೆ ಪೇಂಟ್ ಮಾಡಿ ಡೆಕೋರೇಷನ್ ಮಾಡ್ತೀನಿ. ಆ್ಯಂಡ್ ಹಾಗೆ ಈ ವರ್ಷ ಕೂಡ ಪೇಂಟನ್ನು ಮಾಡಿ ರಂಗೋಲಿಯನ್ನು ಬಿಟ್ಟೆ. ತುಳಸಿ ಪಾಟಿಗೆ ಪೇಂಟ್ ಅಂದರೆ ಕೆಲವರು ನಾರ್ಮಲ್ ಪೇಂಟನ್ನು ಕೂಡ ಮಾಡ್ತಾರೆ, ಬಟ್ ನಾವಿಲ್ಲಿ ಸುಣ್ಣನ ಕಲಸಿ ಸುಣ್ಣದಲ್ಲಿ ಫಸ್ಟಿಗೆ ಪೇಂಟನ್ನು ಮಾಡಿಕೊಂಡು ನಂತರ ಕೆಮ್ಮಣ್ಣನ್ನು ಯೂಸ್ ಮಾಡಿಕೊಂಡು ಡೆಕೋರೇಷನನ್ನು ಮಾಡ್ಕೊಂಡ್ವಿ. ತುಳಸಿ ವಿವಾಹನ ವಿಷ್ಣು ಮತ್ತು ತುಳಸಿಯ ಸಾಂಕೇತಿಕ ವಿವಾಹ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ತುಳಸಿ ವಿವಾಹ ಯಾವ ಸಮಯದಲ್ಲಿ ಬರುತ್ತೆ ಅಂದರೆ ಪ್ರತಿ ವರ್ಷ ಪ್ರಬೋಧಿನಿ ಏಕಾದಶಿ ಮತ್ತು ಕಾರ್ತಿಕ ಹುಣ್ಣಿಮೆ ಈ ಎರಡರ ಮಧ್ಯದಲ್ಲಿ ಆಚರಿಸಲಾಗುತ್ತೆ. ಆ್ಯಂಡ್ ತುಳಸಿ ವಿವಾಹ ಮಾನ್ಸೂನ್ ಸೀಸನ್ನ ಅಂತ್ಯವನ್ನು ಸೂಚಿಸುತ್ತೆ ಮತ್ತು ಮದುವೆ ಸೀಸನ್ ಸ್ಟಾರ್ಟ್ ಆಗೋದನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ. ತುಳಸಿ ಪಾಟ್ ಇಡುವಂತಹ ಜಾಗನ ಫಸ್ಟಿಗೆ ಶುದ್ಧ ಮಾಡ್ಕೋಬೇಕು. ಆಮೇಲೆ ಆ ಜಾಗದಲ್ಲಿ ರಂಗೋಲಿಯನ್ನೆಲ್ಲ ಹಾಕಿ ಡೆಕೋರೇಷನ್ಸ್ ಏನೇನಿರುತ್ತೋ ಅದನ್ನೆಲ್ಲ ಮಾಡ್ಕೊಬೇಕು. ನಾವಿಲ್ಲಿ ಮನೆ ಮೇಲೆ ತುಳಸಿ ಪಾಟನ್ನು ಇಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೆಲ ಮತ್ತು ಮನೆಯನ್ನು ಕ್ಲೀನ್ ಮಾಡಿಕೊಂಡು ರಂಗೋಲಿಯನ್ನು ಹಾಕಿ ಆಮೇಲೆ ರಂಗೋಲಿಗೆ ಒಂದಷ್ಟು ಕಲರ್ ಫಿಲ್ಲಿಂಗ್ಸ್ನ ಮಾಡ್ಕೊತಾ ಇದ್ದೀನಿ. ತೀರಾ ಫಿಲ್ಲಿಂಗ್ಸ್ ಮಾಡ್ತಾಯಿಲ್ಲ, ಸ್ವಲ್ಪ ಲೈಟಾಗಿ ಕಲರ್ಸನ್ನು ಹಾಕ್ಕೊತಾ ಇದ್ದೀನಿ. ಸಿಂಪಲ್ ಕಲರಿಂಗ್ ಆದಮೇಲೆ ನಾನು ಬಿಟ್ಟಿರುವಂತಹ ರಂಗೋಲಿ ಈ ರೀತಿ ಕಾಣ್ತಾ ಇದೆ. ಎಸ್ ಗೈಸ್, ಇವಾಗ ಮಿಡ್ ನೈಟ್ ಆಲ್ಮೋಸ್ಟ್ 1:30 ಆಗಿದೆ. ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ಗೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಐ ಹೋಪ್ ಡಿಸೈನ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ಥರನೇ ಸಿಮಿಲರ್ ಆಗಿ ಬಿಟ್ಟಿದ್ದೀನಿ. ನನ್ನ ಹಬ್ಬಗಳು ಬಂತು ಅಂದರೆ ರಂಗೋಲಿನ ನಾನೇ ಬಿಡೋದು, ನಾನೇ ಬಿಟ್ರೇ ಇಷ್ಟ ಆಗೋದು. ಸೊ ಇವಾಗ ತುಳಸಿ ಪಾಟಿಗೆ ಕೆಮ್ಮಣ್ಣಲ್ಲಿ ಡಿಸೈನ್ ಮಾಡಬೇಕು. ಸ್ವಲ್ಪ ಕೆಮ್ಮಣ್ಣಲ್ಲಿ ಡಿಸೈನ್ ಮಾಡಬೇಕು. ಇವಾಗ ಇದನ್ನು ಪೌಡರ್ ಮಾಡಿಬಿಟ್ಟು ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಡಿಸೈನ್ ಮಾಡ್ತೀನಿ. ತುಳಸಿ ಪಾಟ್ ಮಾತ್ರನೇ ಡೆಕೋರೇಷನ್ ಮಾಡಬೇಕು. ಇದು ನನ್ನ ಸ್ಟ್ಯಾಂಡು. ನಿದ್ದೆ ಬರ್ತಾ ಇದೆ. ಇದೊಂದು ಮುಗಿಸ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಕೆಮ್ಮಣ್ಣು ಕೂಡ ಕಲಿಸ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಪೇಂಟ್ ಮಾಡೋಕ್ಕೆ. ಗೈಸ್, ಈ ಪೇಂಟ್ ಬ್ರಷ್ ಇದೆಯಲ್ಲ, ಇದಕ್ಕೊಂದು ಹಿಸ್ಟ್ರಿನೇ ಇದೆ. ಹಿಸ್ಟ್ರಿ ಅಂದರೆ ಅಂಥ ಹಿಸ್ಟ್ರಿ ಏನಿಲ್ಲ. ನಮ್ಮ ಸ್ಕೂಲ್ ಡೇಸಲ್ಲಿ ಡ್ರಾಯಿಂಗ್ ಕ್ಲಾಸ್ಗೋಸ್ಕರ ಪರ್ಚೇಸ್ ಮಾಡಿದ್ದು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಯೂಸಿಗೆ ಬರ್ತಾಯಿದೆ. ಇದು ಸ್ಕೂಲಲ್ಲೇ ಲಾಸ್ಟ್ ಯೂಸ್ ಮಾಡಿದ್ದು, ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಫೈನಲಿ ತುಳಸಿ ಪಾಟಿಗೆ ಅರಿಶಿನ ಕುಂಕುಮ ಹಚ್ಚಿ ಮತ್ತು ಪೇಂಟಿಂಗ್ ಎಲ್ಲ ಮಾಡಿ ಆಯಿತು. ಇನ್ನೂ ಸ್ವಲ್ಪ ಸುಣ್ಣ ಡ್ರೈ ಆಗೋದಿತ್ತು. ಡ್ರೈ ಆದಮೇಲೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನನ್ನ ಪಾರ್ಟ್ ಏನಪ್ಪ ಅಂದರೆ ರಂಗೋಲಿ ಬಿಡೋದು ಮತ್ತು ತುಳಸಿ ಪಾಟಿಗೆ ಪೇಂಟ್ ಮಾಡೋದು. ಸೊ ನಾನು ಕಂಪ್ಲೀಟ್ ಮಾಡಿದೆ. ನೋಡಿ, ಎಲ್ಲ ರೆಡಿ ಆಯಿತು. ಆಲ್ಮೋಸ್ಟ್ ರೆಡಿ ಮಾಡೋಷ್ಟರಲ್ಲಿ ಟೈಮ್ ಎಷ್ಟಾಗಿದೆ ಅಂದರೆ 2 o'clock ಆಯಿತು. ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಎವ್ರಿಥಿಂಗ್ ಇಸ್ ರೆಡಿ. ಏನಂದರೆ ಪೂಜೆಗೆ ಏನೇನು ಬೇಕೋ ಅದನ್ನು ಮಾತ್ರ ರೆಡಿ ಮಾಡ್ಕೋಬೇಕಷ್ಟೇ. ಇವಾಗ ರಂಗೋಲಿ ಮತ್ತು ಪೇಂಟಿಂಗ್ ಎಲ್ಲ ಮುಗೀತು. ನಾನಂತೂ ಇವಾಗ ಹೋಗಿ ಮಲ್ಕೊಂಡ್ಬಿಡ್ತೀನಿ. ನನಗೆ ತುಂಬ ಅಂದರೆ ತುಂಬ ನಿದ್ದೆ ಬರ್ತಾಯಿದೆ. ಅರ್ಲಿ ಮಾರ್ನಿಂಗ್ಗೆ ಪೂಜೆ ಮಾಡಬೇಕು. ಎಲ್ಲ ರೆಡಿಯಾಗಿದೆ. ದೇವ್ರ ಮನೆ ಒಂದು ರೆಡಿ ಮಾಡಿಬಿಟ್ರೆ ಎವ್ರಿಥಿಂಗ್ ಇಷ್ಟ. ಬಾಗಿಲ ಮುಂದೆ ಈ ರೀತಿ ರಂಗೋಲಿ ಡಿಸೈನನ್ನು ಹಾಕಿದ್ದೆ. ಹಾಗೆ ಅರ್ಲಿ ಮಾರ್ನಿಂಗೇ ಪೂಜೆ ಕೂಡ ಆಗೋಯಿತು, ನೋಡ್ಬೋದು. ಸೊ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿದಿದೆ. ನಾನು ಸ್ವಲ್ಪ ಲೇಟಾಗಿ ಎದ್ದೆ. ನಾನು ಈ ಸಲ ಪೂಜೆ ಮಾಡೋಕ್ಕಾಗಲಿಲ್ಲ. ತುಳಸಿ ಪೂಜೆ ಅಂತೂ ಬೆಳಿಗ್ಗೆನೇ ಆಯಿತು. ಅದಾದಮೇಲೆ ಏನಪ್ಪ ಮಾಡಿದೆ ಅಂದರೆ ಮೈಕ್ ಹಿಡ್ಕೊಂಡು ಸುಮ್ಮನೆ ಕ್ರೇಜಿಯಾಗಿ ಏನಾದರೂ ಒಂದು ಮಾತಾಡ್ತಾ ಇದ್ದೆ. ನನ್ನ ಚಾನಲ್ ಇಂಟ್ರೊಡಕ್ಷನ್ನ ನಾನು ಮೈಕಲ್ಲಿ ಕೊಡ್ತಾಯಿದ್ದೆ. ಆ್ಯಂಡ್ ನನಗೆ ಮೈಕಲ್ಲಿ ಮಾತಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ತುಂಬ ಇಷ್ಟ ಅದು. ಫಾರ್ ದಿ ಫಸ್ಟ್ ಟೈಮ್ ಮೈಕಲ್ಲಿ ನಾನು ಮಾತಾಡ್ತಾ ಇರೋದು. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ತುಂಬ ದಿನದಿಂದ ನಾನು ಮೈಕಲ್ಲಿ ಮಾತಾಡಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಇವತ್ತಿಗೆ ಆ ಆಸೆ ಫುಲ್ಫಿಲ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಅದಕ್ಕೋಸ್ಕರನೇ ನನ್ನ ಚಾನಲ್ ಇಂಟ್ರೊಡಕ್ಷನ್ನ ಕೂಡ ನಾನು ಮೈಕಲ್ಲೇ ಕೊಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು.
ಮೈಕ್ ತಂದಾಗಿಂದ ನಾನು ಹಿಂಗೆ ಹಿಡ್ಕೊಂಡ್ಬಿಟ್ಟು ಏನಾದರೂ ಒಂದು ಮಾತಾಡ್ತಾನೆ ಇದ್ದೀನಿ. ಆ ಎಕೋ ಸೌಂಡ್ ಫಸ್ಟ್ ಟೈಮ್ ಮೈಕಲ್ಲಿ ಮಾತಾಡಿದಾಗ ಒಂದು ಫೀಲ್ ಇತ್ತು, ಅದರಿಂದ ನಾನು ಸರಿಯಾಗಿ ಮಾತಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ಮನೆಗೆ ಮೈಕ್ ತೊಗೊಂಡ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಚೆನ್ನಾಗಿದೆ, ನನ್ನ ಅಭ್ಯಾಸ ಆಯಿತು ಇವಾಗ ಮೈಕಲ್ಲಿ ಮಾತಾಡೋದು ನನಗೆ. ಸಾಯಂಕಾಲ ಮತ್ತೆ ಪೂಜೆನ ಮಾಡಿದ್ವಿ. ದೀಪದ ಬೆಳಕಲ್ಲಿ ನಮ್ಮ ತುಳಸಿ ಪಾಟ್ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಗಾಯ್ಸ್. ಪಾಯಸ ಮಾಡಿದ್ದಾರೆ ಆ್ಯಂಡ್ ಟೊಮೆಟೊ ಬಾತ್ ಮಾಡಿದ್ದಾರೆ. ತುಳಸಿ ಹಬ್ಬದ ದಿನ ಹೆಸರು ಬೇಳೆ ಪಾಯಸ ಮತ್ತು ಟೊಮೆಟೊ ಬಾತನ್ನು ಮಾಡಿದರು. ಬಿಸಿ ಬಿಸಿ ಸೂಪರ್ ಟೇಸ್ಟಿಯಾಗಿತ್ತು. ಸ್ನ್ಯಾಪ್ ಆಗ್ತಾ ಇದೆಯಾ? ನೆಕ್ಸ್ಟ್ ಡೇ ನಾನು ಓರಿಯೋ ಮಿಲ್ಕ್ ಶೇಕ್ ಮಾಡೋಣ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತಂದಿಟ್ಕೊಂಡಿದ್ದೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಓರಿಯೋ ಬಿಸ್ಕೆಟ್ಸ್ ಬೇಕು, ವೆನಿಲಾ ಐಸ್ ಕ್ರೀಮ್ ಬೇಕು, ಮತ್ತು ಹಾಲು ಸಕ್ಕರೆ ಇಷ್ಟಿದ್ರೆ ಸಾಕು. ಗ್ರೈಂಡ್ ಮಾಡಿದ್ರೆ ಸೂಪರಾಗಿರುವಂಥ ಓರಿಯೋ ಮಿಲ್ಕ್ ಶೇಕ್ ಸಿಗುತ್ತೆ. ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಟ್ರೈ ಮಾಡಿ, ಸಕ್ಕದಾಗಿ ಬರುತ್ತೆ ಅದು. ನಾನು ಓರಿಯೋ ಮಿಲ್ಕ್ ಶೇಕ್ ಮಾಡ್ತೀನಿ ಅಂತ ಹೇಳಿ ಮಾಡಿ ಮುಗಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆ್ಯಂಡ್ ಅವಳು ಮ್ಯಾಗಿ ಮಸಾಲ ಮಾಡ್ತೀನಿ ಅಂದ್ಲು. ಸರಿ ಅಂದ್ಬಿಟ್ಟು ಇಬ್ಬರು ಸೇರ್ಕೊಂಡು ಮ್ಯಾಗಿ ಮಸಾಲ ಮಾಡಿದ್ವಿ. ಇದನ್ನು ಹೇಗಪ್ಪ ಮಾಡೋದಂದರೆ ಫಸ್ಟಿಗೆ ಮ್ಯಾಗಿನ ನಾರ್ಮಲಾಗಿ ಹೇಗೆ ಬೇಯಿಸ್ಕೊಬೇಕು. ಅದಾದಮೇಲೆ ನೀರನ್ನೆಲ್ಲ ಸೋರಿಸ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಬೇಕು. ನೆಕ್ಸ್ಟಿಗೆ ಒಗ್ಗರಣೆಗೆ ಏನೇನು ಬೇಕಪ್ಪ ಅಂದರೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊತಾ ಇದ್ದೀವಿ, ಹಾಗೆ ಚಿಲ್ಲೀಸ್ ಹಸಿರು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊತಾ ಇದ್ದೀವಿ. ನೋಡಿ ಗಾಯ್ಸ್, ನಮ್ಮ ಅಕ್ಕ ಮ್ಯಾಗಿ ರೆಡಿ ಮಾಡ್ತಾ ಇದ್ದಾಳೆ. ಶ್ರೀ ಹಾಯ್. ಈ ಕಡೆ ಮ್ಯಾಗಿ ಬೇಯ್ತಾ ಇದೆ, ಈ ಕಡೆ ಎಲ್ಲ ಆನಿಯನ್ ಗಾರ್ಲಿಕ್ನ ಹೆಚ್ಕೊತಾ ಇದ್ದಾಳೆ. ಏನು ಶ್ರೀ, ಇವತ್ತು ಮ್ಯಾಗಿ ಮಾಡಕ್ಕೆ ಬಂದ್ಬಿಟ್ಟಿದ್ಯಾ ಅಪರೂಪಕ್ಕೆ? ಮ್ಯಾಗಿ ತಿನ್ಬೇಕಂತ ಅನಿಸಿ ಸ್ಪೈಸಿ ತಿನ್ಬೇಕಂತ ಚಿಲ್ಲಿ. ಹಂಗಂತೂ ಫುಲ್ ಬೋರ್ ಆಗ್ತದೆ. ಬೋರ್ ಆದರೆ ಡ್ಯಾನ್ಸ್ ಮಾಡಿ. ನೀನು ಹೇಳ್ಕೊಳ್ಳಿ, ಡ್ಯಾನ್ಸ್ ಮಾಡ್ತೀನಿ. ನಾನು ಮಾಡ್ಕೊಂಡ್ಬಂದೆ. ಈ ಕಡೆ ಬ್ಯಾಗಿ ಆಗ್ತದೆ, ಮ್ಯಾಗಿ ಬೇಯ್ತಾ ಇದೆ. ಫಸ್ಟಿಗೆ ಕಡಾಯಿಗೆ ಎಣ್ಣೆ ಮತ್ತು ಬೆಣ್ಣೆನ ಹಾಕ್ಕೊಂಡಿದ್ದೀವಿ. ಅದಕ್ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀವಿ. ಸಾಸಿವೆ ಎಲ್ಲ ಸಿಡಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಬೌಲ್ಗೆ ಮ್ಯಾಗಿ ಜೊತೆ ಮಸಾಲೆ ಬಂದಿರುತ್ತಲ್ವ, ಆ ಮಸಾಲ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪುಡಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಆ ಪೌಡರನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಎಣ್ಣೆ ಜೊತೆ ಸ್ವಲ್ಪ ಫ್ರೈ ಮಾಡಿ ನಂತರ ನೀರನ್ನು ಹಾಕ್ಕೊಂಡು ಮಸಾಲೆನ ಕುದಿಸ್ಕೊಬೇಕು. ಮಸಾಲೆ ಬೆಂದ ಮೇಲೆ ನೀರನ್ನು ಸೋಸಿಟ್ಕೊಂಡಿದ್ವಲ್ಲ ಆ ಮ್ಯಾಗಿನ ಇವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮ್ಯಾಗಿನ ಬೇಯಿಸ್ಕೊಳ್ಳುವಾಗಲೇ ನಾವು ಸಾಲ್ಟನ್ನು ಹಾಕ್ಕೊಂಡಿದ್ವಿ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಸಾಲ್ಟ್ ಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಆಲ್ಸೋ ಮ್ಯಾಗಿ ಮಸಾಲೆಯಲ್ಲಿ ಕೂಡ ಸಾಲ್ಟ್ ಇರುತ್ತೆ, ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾವು ಮ್ಯಾಗಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇಷ್ಟು ಮಾಡಿದ್ರೆ ನಮ್ಮ ಅಕ್ಕ ಸ್ಟೈಲ್ ಮ್ಯಾಗಿ ಮಸಾಲ ರೆಡಿ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ಬೇಕಿದ್ರೆ ಲಾಸ್ಟಲ್ಲಿ ಸ್ವಲ್ಪ ಪೆರಿ ಪೆರಿ ಪೌಡರನ್ನು ಆ್ಯಡ್ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಕೂಡ ಸ್ವಲ್ಪ ಪೆರಿ ಪೆರಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಹೀಗಿತ್ತು ಮ್ಯಾಗಿ ಮಸಾಲ, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಲಾಸ್ಟಿಗೆ ನಾನು ಮ್ಯಾಗಿ ಮಸಾಲ ಮತ್ತು ನಾನು ಮಾಡಿದಂಥ ಓರಿಯೋ ಮಿಲ್ಕ್ ಶೇಕ್ನ ಹಾಕ್ಕೊಂಡು ಟೇಸ್ಟ್ ನೋಡೋಣ ಅಂತ ಬಂದೆ. ಆ್ಯಂಡ್ ಸಿಕ್ಕಾಪಟ್ಟೆ ಎರಡೂ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹೀಗಿತ್ತು ನನ್ನ ವ್ಲಾಗ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ, ಬಾಯ್, ಟೇಕ್ ಕೇರ್.